ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವೀಗ ಈ ವಿಡಿಯೋದಲ್ಲಿ ವರ್ಕ್ ಪರ್ಮಿಟ್ ಹೇಗೆ ಹಾಕೋದಂತ ನಾವು ತೋರಿಸ್ಕೊಡ್ತಿದ್ದೇವೆ. ಜಸ್ಟ್ ನಿಮಗೆ ಇರುವ ಯಾವುದಾದ್ರೂ ಎನಿ ವೆಬ್ಸೈಟ್, ಗೂಗಲ್ ಕ್ರೋಮ್, ಬ್ರೇವ್, ಯಾವುದೇ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ IOHOSBPCL.in ಸೈನ್ ಇನ್ಗೆ ಕ್ಲಿಕ್ ಮಾಡಿದರೆ ಅಲ್ಲಿ URL ಮೆನ್ಷನ್ ಮಾಡಿರ್ತೇವೆ. ಆ URLನ ಕಾಪಿ ಪೇಸ್ಟ್ ಮಾಡಿದರೆ ನೀವು ಅಲ್ಲಿ ವೆಬ್ಸೈಟ್ ಓಪನ್ ಆಗ್ತದೆ. ಆ ವೆಬ್ಸೈಟ್ ಓಪನ್ ಆದಮೇಲೆ ಸೈನ್ ಇನ್ ಯೂಸಿಂಗ್ ಇಮೇಲ್ ID ಅಂತ ಕ್ಲಿಕ್ ಮಾಡಬೇಕು. ಅದರದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮಗೆ ಆಲ್ರೆಡಿ ಕೊಟ್ಟಿರ್ತೇವೆ ನಾವು. ಈ ಸಿಗದಿದ್ದರೆ ನಿಮಗೆ ಅದನ್ನು ನೀವು ಆಥರೈಸ್ಡ್ ಪರ್ಸನ್ BPCL ಆಫೀಸರ್ ಹತ್ರ ಯಾರ ಹತ್ರ ಆದರೂ ಕೇಳಿದರೆ ಅವ್ರು ನಿಮಗೆ ಕೊಡ್ತಾರೆ ಯೂಸರ್ ನೇಮ್ ಅವ್ರ ಪಾಸ್ವರ್ಡ್. ಅವ್ರು ನಾಜಿಫ್ ಹತ್ರ ಕೇಳಿದ್ರು ಓಕೆ. ಅವ್ರು ಮೆನ್ಷನ್ಡ್ ಇಲ್ಲಿ ನಂಬರ್ ಒಂದು ಮೆನ್ಷನ್ ಮಾಡಿದ್ದೇವಲ್ಲ ವೀಡಿಯೋದಲ್ಲಿ, ಆ ವಿಡಿಯೋದಲ್ಲಿ ಆ ನಂಬರ್ಗೆ ಕಾಲ್ ಮಾಡಿ ಕೇಳಿದರೆ ಅವರು ನಿಮಗೂ ಕೊಡ್ತಾರೆ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಆ ನಂತರ ಸೈನ್ ಇನ್ ಕೊಡಬೇಕು. ಆನಂತರ ಸೈನ್ ಇನ್ ಕೊಟ್ಟಾದಮೇಲೆ ಹೊಸ ವಿಂಡೋ ಓಪನ್ ಆಗ್ತದೆ. ಆ ವಿಂಡೋದಲ್ಲಿ ನೀವು ಸೈಡಲ್ಲಿ ವರ್ಕ್ ಪರ್ಮಿಟ್ ಕಾಣಿಸ್ತಿದೆಯಲ್ಲ, ಆ ವರ್ಕ್ ಪರ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಒಂದು ಎಕ್ಸ್ಟ್ರಾ ಒಂದು ವಿಂಡೋ ಓಪನ್ ಆಗ್ತದಲ್ಲ, ಅದರಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇರ್ತದೆ. ಆ ಆ್ಯಡ್ ಬಟನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಇರ್ತದೆ, ಕೆಲವು ಡೀಟೇಲ್ಸ್. ಅಲ್ಲಿ ಟೆರಿಟರಿ ಇಂಜಿನಿಯರ್ ನೇಮ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ನೀವು ನಿಮ್ಮ ಟೆರಿಟರಿಗೆ ಯಾರು ಇಂಜಿನಿಯರ್ ಇದ್ದಾರೆ, ಅಂದರೆ ಪರ್ಟಿಕ್ಯುಲರ್ ಆಗಿ ರೋಹಿತ್ ಆಗಿರ್ಬೋದು, ರವಿ ಆಗಿರ್ಬೋದು, ನಿಮ್ಮ ಇಂಜಿನಿಯರ್ ಯಾರಿದ್ದಾರೆ ಅವರ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ನೆಕ್ಸ್ಟ್ ಡೀಟೇಲ್ಸ್, ವರ್ಕ್ ಪರ್ಮಿಟ್ ಡೀಟೇಲ್ಸ್, ಇದು ಇಂಪಾರ್ಟೆಂಟ್. ವ್ಯಾಲಿಡ್ ಫ್ರಮ್ ಡೇಟ್, ಅಂದರೆ ಇವತ್ತಿನ ದಿವಸ MST ನಿಮ್ಮ ಔಟ್ಲೆಟಿಗೆ ಬಂದಿದ್ದಾರೆ, ಅಂದರೆ ಏನೋ ವರ್ಕ್ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ದಿನನ ಸೆಲೆಕ್ಟ್ ಮಾಡೋದು. ಓಕೆ. ಆನಂತರ ಡೇಟ್ ಸೆಲೆಕ್ಟ್ ಮಾಡುವಾಗ ನಮಗೀಗ 9 ಗಂಟೆಗೆ MST ವಿಸಿಟ್ ಮಾಡಿದರೆ ನೀವು 9 ಗಂಟೆ ಅಂತ ಹಾಕಬಾರ್ದು, 9:30 ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ. ಯಾಕಂದರೆ ನಾವು 30 ಮಿನಿಟ್ಸ್ ಯಾಕೆ ಗ್ಯಾಪ್ ಕೊಟ್ಟಿದ್ದೇವೆ ಅಂದರೆ, ಆ 30 ಮಿನಿಟ್ಸ್ ಒಳಗಡೆ 9 to 9:30 ಆ ಗ್ಯಾಪಲ್ಲಿ ನಾವು ಈ ವರ್ಕ್ ಪರ್ಮಿಟ್ ಏನಿದೆ ಅದನ್ನು ಅಪ್ರೂವ್ ಮಾಡಬೇಕು ಆ ಪೀರಿಯಡ್ ಒಳಗಡೆ. ಅದಕ್ಕೆ ನೀವು ವ್ಯಾಲಿಡ್ ಫ್ರಮ್ 9:30. ಒನ್ ಮೋರ್ ಥಿಂಗ್. ಓಕೆ. ಈಗ ನೋಡಿ, ಇದರಲ್ಲಿ ಈಗ ನಾವು ಈ ವಿಡಿಯೋದಲ್ಲಿ ಈಗ ನಾವು ವರ್ಕ್ ಪರ್ಮಿಟ್ ಹಾಕ್ತಿರುವ ಟೈಮ್ 12:37 ಆಗಿದೆ. ಸೊ ನಾವು ಆಲ್ಮೋಸ್ಟು 1300 ಅವರ್ಸ್ ಅಂತ ಮೆನ್ಷನ್ ಮಾಡ್ತೇವೆ. ಯಾಕಂದರೆ ಇದು 24 ಅವರ್ಸ್ ಪ್ಯಾಟರ್ನಲ್ಲಿ ಇರೋದ್ರಿಂದ ನಾವು 1300 ಅವರ್ಸ್, 1 ಗಂಟೆ ಅಂದರೆ 1300 ಅವರ್ಸ್ ಆಗ್ತದೆ. ಸೊ 1300 ಅವರ್ಸ್ ಸೆಲೆಕ್ಟ್ ಮಾಡಿರ್ತೇವೆ. ಆನಂತರ ವ್ಯಾಲಿಡ್ ಡೇಟ್, ಈಗ ನೋಡಿ ಹೋಸ್ ಪೈಪ್ ನೋಸಲೆಲ್ಲ ಇದು ಮಾಡೋದು, ಚೇಂಜಸ್ ಮಾಡೋದು ಒಂದು ದಿವಸದ ಕೆಲಸ. ಸೊ ಅದಕ್ಕೆ ಇವತ್ತಿನ ದಿನವೇ ಸೆಲೆಕ್ಟ್ ಮಾಡೋದು. ಓಕೆ. ಸೆಲೆಕ್ಟ್ ಮಾಡಿ ಆನಂತರ ವ್ಯಾಲಿಡ್ ಟೈಮ್ ನಾವು ರಾತ್ರಿ 9 ಗಂಟೆವರೆಗೆ ಅಂತ ಟೈಮ್ ಕೊಡೋದು, 2100 ಅವರ್ಸ್ವರೆಗೆ. ಓಕೆ. ರಾತ್ರಿ 7 ಗಂಟೆ ಅವ್ರು 9 ಗಂಟೆವರೆಗೆ ಹೀಗೆ ಟೈಮಿಂಗ್ ಕೊಡೋದು. ಓಕೆ. ಆನಂತರ ಇದು ನಿಮಗೆ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ, ಸಿವಿಲ್ ರಿಲೇಟೆಡ್ ವರ್ಕ್ ಆರ್ ಟ್ಯಾಂಕ್ ಎಡಿಷನ್ ವರ್ಕ್ ಆ ಥರ ಏನಾದರೂ ಇದ್ದರೆ ನಿಮಗೆ ನೆಕ್ಸ್ಟ್ ಡೇ ಬಂದು ಆ ಡೇಟನ್ನು ಎಡಿಟ್ ಮಾಡ್ಬೋದು ಆ ವರ್ಕ್ ಪರ್ಮಿಟಲ್ಲಿ. ನೆಕ್ಸ್ಟ್ ವೆಂಡರ್ ಡೀಟೇಲ್ಸ್ ಇದೆ. ಆ ಪರ್ಟಿಕ್ಯುಲರ್ ವೆಂಡರ್ ಯಾರಂತ ಸೆಲೆಕ್ಟ್ ಮಾಡೋದು. ಹೋಸ್ ಪೈಪ್ ನೋಸಲ್ ಚೇಂಜಸ್ ಮಾಡಲಿಕ್ಕಿದ್ರೆ CLR ಫೆಸಿಲಿಟಿ ಸರ್ವಿಸಸನ್ನು ಸೆಲೆಕ್ಟ್ ಮಾಡಬೇಕು. ಆ ನಂತರ ವೆಂಡರ್ ರೆಪ್ರೆಸೆಂಟೇಟಿವ್. ಆನಂತರ ಇಲ್ಲಿ ವೆಂಡರ್ ರೆಪ್ರೆಸೆಂಟೇಟಿವ್ ಇದೆಯಲ್ಲ, ಅದರಲ್ಲಿ ನೀವು ಯಾವಾಗಲೂ ನಾಜಿಫ್ ಲತೀಫನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಅಪ್ರೂವ್ ಮಾಡೋದೇ ಅವರು. ಆಲ್ಮೋಸ್ಟ್ ವೆಂಡರಲ್ಲಿ ಏನೇ ಇದು ವರ್ಕ್ ಪರ್ಮಿಟ್ ಇದ್ದರೂ ಅದನ್ನು ಅಪ್ರೂವ್ ಮಾಡೋದು ಅವರೇ, ನಾಜಿಫ್ ಲತೀಫ್. ಆನಂತರ ಇದು ಕೋಲ್ಡ್ ಪರ್ಮಿಟ್ ಹಾಗೆ ಇರ್ತದೆ. ಕೋಲ್ಡ್ ವರ್ಕ್ ಕೆಟಗರಿ ಜಾಬು ಯಾವತ್ತಿದ್ರೂ ನೀವು ಹೋಸ್ ಪೈಪು ನೋಸಲ್ ಆ ಥರದ್ದು ವರ್ಕ್ ಇದ್ದರೆ ಅದರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ಅದರ್ಸ್ ಯಾಕೆ ಸೆಲೆಕ್ಟ್ ಮಾಡೋದಂದರೆ, ಬೇರೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಿದರೂ ನಿಮಗೆ ಡಿಸ್ಕ್ರಿಪ್ಷನ್ ಕಾಣೋದಿಲ್ಲ ಅಡಿಷನಲ್ಗೆ ಏನು ಬರೀಲಿಕ್ಕೆ. ಅದೇ ನೀವು ಅದರ್ಸ್ ಸೆಲೆಕ್ಟ್ ಮಾಡಿದರೆ ಡಿಸ್ಕ್ರಿಪ್ಷನ್ ಕಾಣ್ತದೆ. ಈ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಸ್ ಪೈಪ್ ಚೇಂಜಿಂಗ್ ಆರ್ ನೋಸಲ್ ಚೇಂಜಿಂಗ್ ಆ ಥರ STP ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಟೈಪ್ ಮಾಡೋದು. ಈಗ ಈ ಪರ್ಟಿಕ್ಯುಲರ್ ROದಲ್ಲಿ STP ಪ್ರಾಬ್ಲಮ್ ಇರೋದ್ರಿಂದ ನಾವು STP ಕಂಪ್ಲೇಂಟ್ಸ್ ಅಂತ ಹಾಕಿ ಟೈಪ್ ಮಾಡ್ತೇವೆ ಡಿಸ್ಕ್ರಿಪ್ಷನಲ್ಲಿ. ಆನಂತರ ಲೊಕೇಶನ್ ಆಫ್ ವರ್ಕ್ ಟ್ಯಾಂಕ್ ಏರಿಯಾ ಅಂತ ಬರೆಯೋದು. ಓಕೆ. ಈಗ ಏನಾದರೂ ಹೋಸ್ ಪೈಪ್ ನೋಸಲ್ ಏನಾದ್ರು ಚೇಂಜ್ ಮಾಡೋದಿದ್ರೆ MPD ಏರಿಯಾ ಅಂತ ಬರೆಯೋದು ಆ ಥರ.
ಇಲ್ಲಿ ಈಗ ನೆಕ್ಸ್ಟ್ ಮೇನ್ ಆಪ್ಷನ್ ಇದು ಚೂಸ್ ಫೋಟೋ ಅಂತ ಇದೆ. ಈಗ ನೀವು ಯಾವುದೇ ಏರಿಯಾದಲ್ಲಿ ವರ್ಕ್ ಮಾಡೋದಿದ್ರು ಮೊದಲಿಗೆ ಬಿಫೋರ್ ಫೋಟೋ ಒಂದು ಅಪ್ಲೋಡ್ ಮಾಡಬೇಕು. ಈಗ ನಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ರತ್ನ ಫ್ಯೂಲ್ಸ್ ಅವರು ಬಿಫೋರ್ ಫೋಟೋ ಕಳಿಸಿದ್ದಾರೆ. ಆ ಬಿಫೋರ್ ಫೋಟೋನ ಅಲ್ಲಿಂದನೇ ತೆಗೆದು ಅಪ್ಲೈ ಮಾಡೋದು. ಈಗ ಬಿಫೋರ್ ಫೋಟೋ ಈಸ್ ಇಂಪಾರ್ಟೆಂಟ್. ಯಾವುದೇ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೇಗೆ ಇತ್ತು ಅನ್ನೋದನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಆನಂತರ ಆಫ್ಟರ್ ಫೋಟೋ ಸಹ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಅದಕ್ಕಿಂತ ಮುಂಚೆ ಬಿಫೋರ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಆನಂತರ ಇಲ್ಲಿ ಕೆಲವು ಪರ್ಟಿಕ್ಯುಲರ್ ಪರ್ಮಿಟ್ಗೆ ಇದು ಚೆಕ್ ಲಿಸ್ಟ್ ಇರ್ತದೆ. ಇಲ್ಲಿ ಇದನ್ನು ನೀವು ಆ್ಯಸ್ ಪರ್ ಯುವರ್ ನಾಲೆಜ್ ನೀವು ಇದನ್ನು ಟಿಕ್ ಮಾಡ್ಕೊಂಡು ಹೋಗಬೇಕು. ಓಕೆ, ಈಗ ನಾವಿಲ್ಲಿ ಟಿಕ್ ಮಾಡ್ತಿದ್ದೇವೆ ಆ ಸೈಟಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳಿ, ಸ್ಯಾಂಡ್ ಬಕೆಟ್ಸ್ ಇದೆಯಾ ಇಲ್ವಾ ಅಂತ ಹೇಳಿ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇದೆಯಾ ಅಂತ, ಸೇಫ್ಟಿ ಏನಾದರೂ ಯೂಸ್ ಮಾಡ್ತಿದ್ದಾರೆ MST ಅದನ್ನೆಲ್ಲ ಇಲ್ಲಿ ಇನ್ಸ್ಟ್ರಕ್ಟೆಡ್ ಆರ್ ಡನ್ ಆರ್ ನಾಟ್ ಡನ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೇವೆ, ಯಾವುದೆಲ್ಲ ಇದೆ ಏನೆಲ್ಲ ಇಲ್ಲ ಅಂತ ಹೇಳಿ. ಹಾಗೆ ನೀವು ಇದನ್ನು ಓದಿ ತಿಳ್ಕೊಂಡು ಆನಂತರ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ಡೀಲರ್ ಸಿಗ್ನೇಚರ್ ಇರ್ತದೆ. ಎಲ್ಲ ಹಾಕಿದಾದ್ಮೇಲೆ ನಿಮಗೆ ರಿಮಾರ್ಕ್ಸ್ ಸಹ ಹಾಕ್ಬೋದು. ಇಲ್ಲಿ ಏನಾದರೂ ಎಕ್ಸ್ಟ್ರಾ ರಿಮಾರ್ಕ್ಸ್ ಇದ್ದರೆ ರಿಮಾರ್ಕ್ಸ್ ಸಹ ಹಾಕ್ಬೋದು. ಆನಂತರ ಅಡಿಷ್ನಲ್ ಐಟಮ್ಸ್ ಆಗಿ ಏನಾದರೂ ಇದ್ದರೆ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಆನಂತರ ಇಲ್ಲಿ ಡೀಲರ್ ಸಿಗ್ನೇಚರ್, ಪರ್ಟಿಕ್ಯುಲರ್ ಔಟ್ಲೆಟ್ ಇದು ಡೀಲರ್ ಆರ್ ಮ್ಯಾನೇಜರ್ ಯಾರು ವರ್ಕ್ ಪರ್ಮಿಟ್ ಕ್ರಿಯೇಟ್ ಮಾಡ್ತಿದ್ದಾರೋ ಅವರು ಇಲ್ಲಿ ಬಂದು ಸೈನ್ ಮಾಡಬೇಕು ಆ್ಯಸ್ ಪರ್. ಆನಂತರ ಸೇವ್ ಕೊಟ್ಟಾದಮೇಲೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಇಲ್ಲಿ ಸಬ್ಮಿಟ್ ಕೊಡಬೇಕಾಗ್ತದೆ. ಆನಂತರ ಸಬ್ಮಿಟ್ ಕೊಟ್ಟಾದಮೇಲೆ ಈ ವರ್ಕ್ ಪರ್ಮಿಟ್ನ ಅಪ್ರೂವ್ ಮಾಡಲಿಕ್ಕೆ ಇದು ಇಂಜಿನಿಯರಿಂಗ್ ಸೆಕ್ಷನ್ಗೆ ಹೋಗ್ತದೆ. ಇಲ್ಲಿ ಪೆಂಡಿಂಗ್ ಅಂತ ಇರ್ತದೆ ಸ್ಟೇಟಸ್. ಪೆಂಡಿಂಗ್ ಯಾಕಿದೆ ಅಂದರೆ ಇದನ್ನು ಇನ್ನೂ ಅಪ್ರೂವ್ ಮಾಡಿಲ್ಲ, ಅದಕ್ಕೆ ಪೆಂಡಿಂಗ್ ಇರ್ತದೆ. ಅದಕ್ಕೆ ನೀವು ಪರ್ಟಿಕ್ಯುಲರ್ MSTನ ಕಾಲ್ ಮಾಡಿ ಹೇಳಬೇಕು ಇದನ್ನೊಂದು ಅಪ್ರೂವ್ ಮಾಡಿ ಅಂತ. 1 PM ಅಂತ ಇಲ್ಲಿದೆಯಲ್ಲ, ಅದಕ್ಕಿಂತ ಮುಂಚೆ ಅದನ್ನು ಅಪ್ರೂವ್ ಮಾಡಿ ಮುಗಿಸಬೇಕು. 1 o'clockಗಿಂತ ಮೊದಲು ಅದು ಅಪ್ರೂವ್ ಆಗಿ ಬಿಡಬೇಕು. ಈಗ 12:41 ಆಗಿದೆ. ಸೊ ಅದಕ್ಕಿಂತ ಮುಂಚೆ 1 o'clock ಆಗೋದಕ್ಕಿಂತ ಮುಂಚೆನೇ ಅದನ್ನು ಅಪ್ರೂವ್ ಮಾಡಬೇಕು. ಅದಕ್ಕೆ ನೀವು ಪರ್ಟಿಕ್ಯುಲರ್ MSTಗೆ ಕಾಲ್ ಮಾಡಿ ಆ ವರ್ಕ್ ಆರ್ಡರ್ನ ವರ್ಕ್ ಪರ್ಮಿಟ್ನ ಅಪ್ರೂವ್ ಮಾಡಲಿಕ್ಕೆ ನಿಮ್ಮ ಪರ್ಟಿಕ್ಯುಲರ್ ಅಥರೈಸ್ಡ್ ಪರ್ಸನ್ಸ್ಗೆ ಹೇಳಿ ಅಂತ ನೀವು ಡೀಲರ್ ಕಡೆಯಿಂದ MSTಗೆ ಹೇಳಿಸಬೇಕು. ಆನಂತರ ಅವರು ನಮಗೆ ಕಾಲ್ ಮಾಡಿ ಇದನ್ನು ಅಪ್ರೂವ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ಆನಂತರ ಇದು ವರ್ಕ್ ಪರ್ಮಿಟ್ ಜನ್ರೇಟ್ ಮಾಡಲಿಕ್ಕೆ ಇದು ಬೇಸಿಕ್. ಓಕೆ, ಇದು ಇಂಪಾರ್ಟೆಂಟ್.